ನಿಜ ಹೇಳೋ, ನಿಮ್ಮ ಮಾವನಿಗೆ ಸುಮಿತ್ರನ್ಗೆ ಏನ್ ಹೇಳ್ದೆ? ಯಾಕೆ ಅವ್ರ ಮನೆ ಬಿಟ್ಟು ಹೋದ್ರು? ಏನ್ ಯಾವಾಗ್ಲೂ ಬಾಯಿ ಜೋರ್ ಮಾಡ್ಕೊಂಡೇ ಬರ್ತಿರಲ್ಲ. ಒಳ್ಳೆ ಪಂಚಾಯತಿ ಅಧ್ಯಕ್ಷರು ಸಾವಾಸ ಆಯ್ತಪ್ಪ. ನಾನೇನಾದ್ರೂ ಆಗಿರ್ತೀನಿ, ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕಾಗಿದೆ? ಸುಮ್ಮನೆ ಮಾತು ಮರ್ಸ್ಬೇಡ. ಹಸಿ ಬಾಣಂತಿ ಕಣ ಅವನು. ಎಳೆಯ ಮಗುನ ಇಟ್ಕೊಂಡು ಎಲ್ಲಿ ಹೋಗಿರ್ತಾಳೆ? ಪಾಪ ಪುಣ್ಯ ಆದ್ರೂ ಬೇಡವೇನೋ ನಿನಗೆ? ನನಗೆ ನನ್ನ ವಿಕ್ರಮಾದಿತ್ಯನ ಕೊಡದೆ ಇದ್ಮೇಲೆ ಅವ್ರು ಇದ್ರಷ್ಟು ಸತ್ರಷ್ಟು ಸುಡುಗಾಡ್ ಹೋಗಿರ್ಬೋದು. ಆಗ್ಲಿ ಬಿಡಿ. ಅವಳು ಎಲ್ಲಿಂದ ಹುಡುಕೋದೀಗ? ಅಪ್ಪಂಗೆ ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಅವರು ತುಂಬಾ ಬ್ಯುಸಿಯಾಗೇ ಇರ್ತಾರೆ. ನಂಗೆ ಅನ್ಸುತ್ತೆ ಅವಳು ಅವ್ರ ಅಪ್ಪನ ಜೊತೆಲಿ ಹೋಗಿದ್ದಾಳೆ ಅಂದ್ಮೇಲೆ ಸೀತಾಪುರಕ್ಕೆ ಹೋಗಿರ್ತಾಳೆ. ಅವಳು ಮಾಡಿದ್ ಸರಿನಾ? ಸರಿಯಾಗೇ ಇದೆ ಅಮ್ಮ. ಒಂದ್ ವೇಳೆ ಸುಮ್ಮಿ ಅಕ್ಕಂಗೆ ಅಮ್ಮ ಇದ್ದಿದ್ರೆ ಆಗ್ಲೂ ಅವಳು ಅಲ್ಲಿಗೆ ಹೋಗಿರ್ತಾ ಇದ್ಲು. ಈಗ ಈ ಪರಶು ಅಣ್ಣ ಹಿಂಗೆಲ್ಲ ಮಾಡಿರೋದಕ್ಕೆ ಬೇಜಾರ್ ಮಾಡ್ಕೊಂಡು ಹೋಗಿದ್ದಾಳೆ. ಒಂಥರ ಒಳ್ಳೇದೇ ಆಯ್ತು. ಅವಳೇನಾದ್ರೂ ಇಲ್ಲಿದ್ದಿದ್ರೆ ಇವ್ರು ಇನ್ನ ಕೋಪದಲ್ಲಿ ಏನೇನ್ ಮಾಡ್ತಿದ್ರೋ ಏನೋ. ಈಗ ಏನ್ ಮಾಡೋದೆ? ನೀವ್ ಒಪ್ಪಿಗೆ ಕೊಟ್ರೆ ನಾನೇ ಸೀತಾಪುರಕ್ಕೆ ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ನೀವ್ ಒಬ್ಳೆ ಹೋಗ್ತೀಯಾ? ಅದ್ರಲ್ಲಿ ಏನಿದೆ? ಅವಳೊಬ್ಳೆ ಯಾಕೆ? ನಾನಿಲ್ವಾ? ನಾನು ಅವಳು ಹೋಗ್ಬಿಟ್ಟು ಸುಮಿ ಚಿಕ್ಕಮ್ಮ ಮತ್ತೆ ಪಾಪುನ ಕರ್ಕೊಂಡ್ ಬರ್ತೀವಿ ಅಲ್ವೇನೆ? ಸರಿ. ಹಾಯ್ ಪರಶು, ಹೇಗಿದ್ದಾನೆ ನಿನ್ನ ಮಗ ವಿಕ್ರಮಾದಿತ್ಯ? ಅಯ್ಯಯ್ಯೋ, ನಿನ್ಗೆ ಹೆಣ್ಮಗು ಅಲ್ವಾ ಆಗಿರೋದು? ನಿನ್ ಮಗಳಿಗೆ ಏನಂತ ಹೆಸರಿಡೋಣ? ಪರಶುರಾಮ್ ಮಗಳಾಗಿದ್ರಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಿಡೋಣ. ಹೆಚ್ಚಿಗೆ ಮಾತಾಡಬೇಡಿ. ಅದಕ್ಕೆ ನಾನು ತುಂಬಾ ಕೆಟ್ಟವನಾಗಕ್ಕೆ ಮುಂಚೆ ಇಲ್ಲಿಂದ ಹೊರಟೋಗಿ, ಇಲ್ಲಾಂದ್ರೆ ನಿಮ್ಮ ತಿಥಿ ಊಟನ ನರಹರಿ ಮಾಡಬೇಕು. ಅಲ್ಲಮ್ಮ, ಅಳಿಯಂದ್ರು ಒಂದ್ಸಲ ಬಂದು ಮಗುನ ಮುದ್ದಾಡಿಲ್ಲ. ನೀನು ಬೇರೆ ಅಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ ನನ್ನ ಜೊತೆ ಬಂದ್ಬಿಟ್ಟಿದೀಯಾ? ನಿನಗ್ ನಾನು ಭಾರವಾಗಿದ್ದೀನಪ್ಪ. ಏನ್ ಮಾತಾಡ್ತಾ ಇದೀಯಾ ಕಂದ? ನನಗ್ ಭಾರ ಅಂದ್ರೆ ಹೇಳ್ಬಿಡು. ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ. ಯಾರಿಗೂ ನಾನು ಬೇಡ ಆದ್ಮೇಲೆ ಅಲ್ಲಿಗೆ ಹೋಗಿ ಸೇರ್ಕೋಬೇಕಲ್ಲಪ್ಪ. ಆಯ್ತಮ್ಮ, ಆಯ್ತಮ್ಮ, ನಾನು ಏನೂ ಕೇಳೋದಿಲ್ಲ. ಆದ್ರೆ ನಿನ್ಗೇನಾದ್ರೂ ಸಹಾಯ ಬೇಕಾದ್ರೆ ಸಂಕೋಚ ಇಲ್ಲದೆ ಕೇಳು. ನಾನು ನಿನ್ನಪ್ಪನಮ್ಮ, ಇನ್ನೂ ಬದುಕಿದ್ದೀನಮ್ಮ. ಸಾವಿತ್ರಿ ಅತ್ತಿಗೆನೂ ಸೀತಾಪುರಕ್ಕೆ ಹೋಗಿದ್ದಾರಾ? ಯಾಕೆ? ಏನಾಯ್ತು? ವಿಶ್ವಾನು ಸೀತಾಪುರದಲ್ಲಿ ಇದ್ದಾನೆ ಅಂತ ಸುದ್ದಿ. ಅವನ ಜೊತೆಗೆ ಸುದ್ದಿ ಕರ್ನಾಟಕ ಪತ್ರಿಕೆಯ ಆ ಇಂದುಮತಿ ಅಸಿಸ್ಟೆಂಟ್ ಕೂಡ ಇದ್ದಾನಂತೆ. ಹಂಗೆಲ್ಲ ನೋಡ್ಬೇಡ ಕಣವ, ಬಡವ್ರ ಮನೆ. ಬಡತನ ಇರೋದು ಮನ್ಸಲ್ಲಿ ಅಂಕಲ್. ನಿಮ್ ಮನ್ಸು ತುಂಬಿಕೊಂಡಿದೆ. ನಮ್ಗಿಂತ ನೀವೇ ಶ್ರೀಮಂತರು. ದೊಡ್ಡ ಮಾತು ಕಣವ. ಅಮೃತ, ನಿಂಗೆ ಉಪ್ಪಿನಕಾಯಿ ಇಷ್ಟನಾ? ತಂದೆ ಇರೋ. ಏನಮ್ಮ ಅದು? ನಮ್ಮ ಸಾವಿತ್ರಿ, ಏನವ ನೀನು? ಅಮೃತಕ್ಕೆ ಉಪ್ಪಿನಕಾಯಿ ತತ್ತೀನಿ ಅಂತ ಹೇಳಿ ಇಲ್ಲೇ ಮಾತಾಡ್ತೀನಿ ಕಡಿಯಲ್ಲ. ಹೋಗವ. ಬಾಗಿ, ನೀನು ಅವಳಿಗೆ ಯಾವ ವಿಷಯನೂ ಹೇಳಂಗಿಲ್ಲ. ತಪ್ಪಿದ್ರೆ ಸರಿ. ಸಾವಿತ್ರಿ ಸೀತಾಪುರ ಬಂದಿದ್ದಾಳಂತ. ಜಿಂಕೆ ಮರಿ ಅದ್ದಾಗೆ ಬಂದು ಬಲೆಗೆ ಬಿದ್ದಿದೀಯಾ? ವಿಶ್ವ, ಸಾವಿತ್ರಿ ಎಲ್ಲೆಲ್ಲಿ ಹೋಗ್ತಾಳೆ ನಿಂಗೆ ಗೊತ್ತಾ? ಅವ್ರು ಎಲ್ಲೇ ಹೋದ್ರು ಅವ್ರ ತಾಯಿ ಮನೆಗಂತೂ ಬಂದೇ ಬರ್ತಾಳೆ. ಸರಿ, ಹಾಗಾದ್ರೆ ಕಬ್ನ ಕಾದಿದೆ, ಒಡಿ ಸುತ್ತಿಗೆನ. ಈ ಸರಿ ಮಾತ್ರ ಗುರಿ ತಪ್ಪಬಾರ್ದು.